ನಮಸ್ತೆ ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ನಾನು ಕೆಲವು ಮನೆಗೆ ಬೇಕಾದಂತಹ ಸೊಪ್ಪುಗಳನ್ನು ಯಾವ ರೀತಿ ಬೆಳ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯ ಹಿಂಭಾಗದಲ್ಲಿದ್ದಂಥ ಸ್ವಲ್ಪ ಜಾಗದಲ್ಲಿ ಕೆಲವು ಸೊಪ್ಪುಗಳನ್ನು ನಾನು ಇವತ್ತು ಚೆಲ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವು ತರಕಾರಿ ಮತ್ತು ಸೊಪ್ಪುಗಳನ್ನು ನಾವು ಮಾರ್ಕೆಟಿಂದ ತಂದು ತಿಂತಾ ಇದ್ದೀವಿ. ಅದಕ್ಕೆ ಯಾವುದೋ ರೀತಿಯ ಒಂದು ರಾಸಾಯನಿಕವನ್ನು ಬಳಸಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಇವತ್ತಿನ ನಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವೇ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಜಾಗದಲ್ಲಿ ಅದನ್ನು ಬಳಸ್ಕೊಂಡು ಮನೆಗೆ ಬೇಕಾದಂತಹ ಒಂದು ನೈಸರ್ಗಿಕವಾದಂತಹ ಯಾವುದೇ ರಾಸಾಯನಿಕವಿಲ್ಲದಂತಹ ಸೊಪ್ಪುಗಳನ್ನು, ತರಕಾರಿಗಳನ್ನು ಯಾವ ರೀತಿ ಬೆಳ್ಕೊಳ್ಳೋದು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಪ್ರತಿನಿತ್ಯ ಬರುವಂತಹ ವಿಡಿಯೋಗಳನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಕೆಲವು ಪಾರ್ಟಿಷನ್ಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಭಾಗಗಳಾಗಿ, ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಸೊಪ್ಪಿನ ಬೀಜಗಳನ್ನು ಚೆಲ್ಲೋದಕ್ಕೆ ಅಂತ ಹೇಳಿ ನಾನು ಫಸ್ಟು ಆ ಮಣ್ಣನ್ನು ಸ್ವಲ್ಪ ಅಗೆದು ಅದನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿಯಾದಂತಹ ಕಸ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಮಣ್ಣಿನ ಗೆಡ್ಡೆಗಳಾಗ್ಬೋದು ಇರಬಾರ್ದು. ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ಈಗ ನಾನು ಆ ದಂಟಿನ ಬೀಜಗಳನ್ನು ಅಲ್ಲಿ ಚೆಲ್ತಾ ಇದ್ದೀನಿ. ಇಲ್ಲಿ ಒಂದು ಪಾಟಲ್ಲಿ ದಂಟಿನ ಬೀಜಗಳನ್ನು ನಾನು ಇದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನಿಮಗೆ. ಒಂದು 20 ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟು, ಅದು ಸುಮಾರು ಸರಿ ನೀವು ಆ ಒಂದು ಬೀಜವನ್ನು ಚೆಲ್ಕೊಳ್ಬೋದು. ನಾನು ಇದನ್ನು ತರಿಸಿಟ್ಕೊಂಡಿದ್ದೆ. ಅದರಲ್ಲಿ ಇವತ್ತು ನಾನು ಒಂದು ಭಾಗದಲ್ಲಿ ದಂಟಿನ ಬೀಜಗಳನ್ನು ಚೆಲ್ತಾ ಇದ್ದೀನಿ. ಹಾಗೆ ಮತ್ತೊಂದು ಭಾಗದಲ್ಲಿ ಈ ಕಿಲ್ಕೀರೆ ಸೊಪ್ಪು ಅಂತ ಬರುತ್ತೆ, ಅಂದರೆ ಕೀರೆ ಸೊಪ್ಪಿಗಿಂತ ಸ್ವಲ್ಪ ಅಗಲ ಇರುವಂಥದ್ದು, ಆ ಒಂದು ಬೀಜಗಳನ್ನು ನಾನಿಲ್ಲಿ ಅದನ್ನು ಈ ಒಂದು ಪಾರ್ಟ್ಗೆ ಚೆಲ್ತಾ ಇದ್ದೀನಿ. ಈ 2 ಭಾಗ ಆದಮೇಲೆ ಮತ್ತೊಂದು ಭಾಗಕ್ಕೆ ನಾನು ಕೊತ್ತಂಬರಿ ಬೀಜಗಳನ್ನು, ಅಂದರೆ ನಮ್ಮ ದಿನನಿತ್ಯ ಅಡುಗೆಯಲ್ಲಿ ನಾವು ಕೊತ್ತಂಬರಿ ಬೀಜ ಸೊಪ್ಪನ್ನು ಬಳಸ್ತಾ ಇರ್ತೀವಿ. ಆ ಸೊಪ್ಪು ದಿನನಿತ್ಯ ಅಡುಗೆಗೆ ಬೇಕು. ಹಾಗಾಗಿ ನಾನಿಲ್ಲಿ ಇನ್ನೊಂದು ಭಾಗದಲ್ಲಿ ಕೊತ್ತಂಬರಿ ಬೀಜಗಳನ್ನು ಚೆಲ್ತಾ ಇದ್ದೀನಿ. ಈ ಕೊತ್ತಂಬರಿ ಈಗ ನಾನು ಅದರ ಸುತ್ತಲೂ ಏನು ಹಾಕಿದ್ದೀನಿ ಅಂತ ಅಂದರೆ ಮೂಲಂಗಿ ಬೀಜಗಳನ್ನು ಹಾಕಿದ್ದೀನಿ. ಅದು ಒಂದು ರೀತಿಯಲ್ಲಿ ಪಾರ್ಟಿಷನ್ಗೆ ನನಗೆ ಎಲ್ಪ್ ಆಗುತ್ತೆ ಆ ಮೂಲಂಗಿ ಬೀಜ. ಈಗ ಇನ್ನೊಂದು ಭಾಗದಲ್ಲಿ ನಾನು ಸಬ್ಬಕ್ಕಿ, ಅಂದರೆ ಸಬ್ಸಿಗೆ ಅಂತ ಏನು ಹೇಳ್ತೀವಿ, ಆ ಬೀಜಗಳನ್ನು ಇಲ್ಲಿ ಚೆಲ್ತಾ ಇದ್ದೀನಿ. ಮತ್ತೊಂದು ಭಾಗಕ್ಕೆ ಮೆಂತ್ಯೆಯನ್ನು, ಮನೆಯಲ್ಲಿರುವಂತಹ ಮೆಂತ್ಯೆಯನ್ನೇ ಬಳಸ್ಕೊಂಡು ಅದನ್ನು ಒಂದು ಭಾಗಕ್ಕೆ ಚೆಲ್ತಾ ಇದ್ದೀನಿ. ಇಲ್ಲಿ ನಾನು ಒಟ್ಟು 5 ರೀತಿಯಾದಂತಹ ಸೊಪ್ಪುಗಳನ್ನು ಭಾಗಗಳನ್ನಾಗಿ ಮಾಡಿಕೊಂಡು ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಸೊಪ್ಪಿನ ಬೀಜಗಳನ್ನು ಚೆಲ್ಲಿದ್ದೀನಿ. ಈ ಸೊಪ್ಪು ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ಇದು ಆ ಒಂದು ಮಣ್ಣನ್ನು ಸಮತಟ್ಟಾಗಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಚೆಲ್ಲಿ ಒಂದು ಸ್ವಲ್ಪ ಕೈ ಹಿಂಗೆ ಆಡಿಸಿದ್ರೆ ಸಾಕು. ಏಕೆಂದರೆ ಆ ಬೀಜಗಳು ಸ್ವಲ್ಪ ಮಣ್ಣು ಮುಚ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಆ ಒಂದು ಬೀಜಗಳು ಮಣ್ಣಿನೊಳಗಡೆ ಮುಚ್ಕೊಳ್ಳೋ ರೀತಿಯಲ್ಲಿ ಕೈಯಲ್ಲಿ ಈ ರೀತಿ ಆಡಿದ್ರೆ ಅವೆಲ್ಲವೂ ಕೂಡ ಆ ಭೂಮಿಯಲ್ಲಿ ಒಂದು ಸ್ವಲ್ಪ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮುಚ್ಚೋದಲ್ಲ, ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಮುಚ್ಕೊಳ್ಬೇಕಾಗುತ್ತೆ. ಅದೆಲ್ಲವೂ ಕೂಡ ಮುಚ್ಕೊಂಡಾದಮೇಲೆ ಅದ್ರ ಮೇಲೆ ಸ್ವಲ್ಪ ನಾನು ಒಂದು ಗೊಬ್ಬರ ಏನಿದೆ, ನಮ್ಮ ಹಳ್ಳಿ ಕಡೆ ಸಿಗುವಂತಹ ದನ ಮತ್ತು ಎಮ್ಮೆಯ ಗೊಬ್ಬರ ತಿಪ್ಪೆಗಳಲ್ಲಿರುತ್ತಲ್ಲ, ಆ ಗೊಬ್ಬರವನ್ನು ಇಲ್ಲಿ ಬಳಸಿದ್ದೀನಿ. ಮತ್ತು ಇದೆಲ್ಲ ಹುಟ್ಟಿ ಬಂದಮೇಲೆ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ ಕೂಡ.